ಗಣಿಗಾರಿಕೆಗಾಗಿ ಬೇಕಾಬಿಟ್ಟಿ ಬ್ಲಾಸ್ಟ್ ನಡೀತಾ ಇದೆ. ಚಿತ್ರದುರ್ಗದ ಬಂಡೆಹಟ್ಟಿ ಗ್ರಾಮದಲ್ಲಿ ಗಣಿಗಾರಿಕೆ ಗೋಳು. ಸರ್ವೆ ನಂಬರ್ 240ರಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಕಲ್ಲು ಗಣಿಗಾರಿಕೆಗಾಗಿ ಬೇಕಾಬಿಟ್ಟಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಬಂಡೆಹಟ್ಟಿ ಗ್ರಾಮದಲ್ಲಿ ಗಣಿಗಾರಿಕೆ ಗೋಳು ಜೋರಾಗಿದೆ. ಸರ್ವೆ ನಂಬರ್ 240ರಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಎಗ್ಗಿಲ್ಲದೆ ಗ್ರಾಮಸ್ಥರ ಮನೆ, ಶಾಲೆ ಮೇಲೆ ಕಲ್ಲುಗಳು ಬಂದು ಬೀಳ್ತಾ ಇದ್ದಾವೆ. ಗಣಿಗಾರಿಕೆಯಿಂದ ಬೆಳೆ ನಾಶ ಆಗಿ ಹೋಗ್ತಾ ಇದೆ. ಬ್ಲಾಸ್ಟಿಂಗ್ ವೇಳೆ ವನ್ಯಜೀವಿಗಳ ಮಾರಣ ಹೋಮ ಆಗ್ತಾ ಇದೆ ಅನ್ನೋ ಆರೋಪ. ಕುಡಿಯುವ ನೀರಿನ ಟ್ಯಾಂಕ್ ಲೆಕ್ಕಿಸದೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಪದೇ ಪದೇ ಸ್ಫೋಟದಿಂದ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಅಧಿಕಾರಿಗಳ ಗಮನಕ್ಕೆ ತಂದ್ರು ಕ್ಯಾರೆ ಅನ್ನದೇ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಗಣಿಗಾರಿಕೆ ಸ್ಥಳಕ್ಕೆ ತೆರಳಿ ಕೆಲಸ ಬಂದ್ ಮಾಡಿಸಿದ್ದಾರೆ ಗ್ರಾಮಸ್ಥರು. ಗಣಿ ಕಂಪನಿ ಕೆಲಸಗಾರರಿಂದ ಗ್ರಾಮಸ್ಥರಿಗೆ ಧಮಕಿ ಹಾಕಿರುವ ಆರೋಪ ಇದೆ. ಸ್ಟೋನ್ ಕ್ರಷರ್ ನಡೆಸದಂತೆ ಡಿಸಿ ಆದೇಶ ಇದ್ರು ಡೋಂಟ್ ಕೇರ್. ಗಣಿಗಾರಿಕೆ ಬಂದ್ ಮಾಡಿ ಗ್ರಾಮ ಉಳಿಸಿ ಅಂತಿದ್ದಾರೆ ಸ್ಥಳೀಯರು. ಪಾಪ ನಮ್ಮ ವ್ಯವಸ್ಥೆ ಹೆಂಗಿದೆ ನೋಡಿ. ಒಬ್ಬ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಬ್ಲಾಸ್ಟಿಂಗ್ ಮಾತ್ರ ನಿಲ್ಲಿಸ್ತಾ ಇಲ್ಲ. ಗ್ರಾಮಸ್ಥರು ಹೋಗಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಬ್ಲಾಸ್ಟ್ ಮಾಡೋದ್ರಿಂದ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ, ಬೆಳೆಗೆ ನಾಶ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಅವರಿಗೆ ಆವಾಜ್ ಹಾಕಿ ಕಳಿಸ್ತಾರಂತೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ, ಮನೆ ಬಿರುಕು ಬಿಟ್ಟಿರುವಂತ ದೃಶ್ಯಾವಳಿಯನ್ನು ತೋರಿಸ್ತಾ ಇದೆ ನಿಮಗೆ. ಆ ಮಹಿಳೆ ನೋಡಿ ನಮ್ಮ ಮನೆ ಹೆಂಗೆ ಬಿರುಕು ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನಪ್ಪ ಬೇಕು? ಈಗ ಡಿಸಿ ಕೂಡ ಹೇಳಿದಾರಂತೆ, ಅಲ್ಲಿ ಗಣಿಗಾರಿಕೆ ಮಾಡಬೇಡಿ, ಬ್ಲಾಸ್ಟ್ ಮಾಡಬೇಡಿ, ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಡಿಸಿಯ ಮಾತಿಗೂ ಕಿಮ್ಮತ್ತು ಕೊಡ್ತಾ ಇಲ್ಲ ಅವರು. ಗಣಿಗಾರಿಕೆ ಮಾಡೋರು. ಬೆಳೆ ನಾಶ ಆಗೋಗಿದೆ, ವನ್ಯಜೀವಿಗಳ ಮಾರಣ ಹೋಮ ಆಗಿದೆ ಅನ್ನೋ ಆರೋಪ ಇದೆ. ಕುಡಿಯುವ ನೀರಿನ ಟ್ಯಾಂಕ್ ಲೆಕ್ಕಿಸದೆ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಪದೇ ಪದೇ ಸ್ಫೋಟ ಮಾಡ್ತಾ ಇರೋದ್ರಿಂದ ಮನೆಗಳು, ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಇದೆಲ್ಲದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಗಣಿಗಾರಿಕೆ ಸ್ಥಳಕ್ಕೆ ತೆರಳಿ ಸ್ವತಃ ಗ್ರಾಮಸ್ಥರೇ ಕೆಲಸವನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ಗಣಿ ಕಂಪನಿ ಕೆಲಸಗಾರರು ಅದೇ ಗ್ರಾಮಸ್ಥರಿಗೆ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಸ್ಟೋನ್ ಕ್ರಷರ್ ನಡೆಸದಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಆದ್ರೂ ಕೂಡ ಸ್ಟೋನ್ ಕ್ರಷರ್ ನಡೆಸ್ತಾ ಇದ್ದಾರೆ ಅಕ್ರಮವಾಗಿ. ಜಿಲ್ಲಾಧಿಕಾರಿಗಳ ಆದೇಶ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಗಣಿಗಾರಿಕೆ ಬಂದ್ ಮಾಡಿ ಗ್ರಾಮ ಉಳಿಸಿ ಅಂತ ಇದ್ದಾರೆ ಈಗ ಸ್ಥಳೀಯರು. ಪಾಪ ಇದು ಮಾನ್ಯ ಇದು ಸರ್ವೆ ನಂಬರ್ 260 ಸರ್ಕಾರಿ ಬುಲ್ಲು ಬನ್ನಿ. ಇದರಲ್ಲೇ ಮೈನಿಂಗೇ ಮಾಡ್ತಾ ಇದ್ದಾರೆ. ಊರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸುತ್ತಮುತ್ತ ನವಿಲು, ಕಾಡು ಪ್ರಾಣಿಗಳು ಎಲ್ಲ ಇದಾವೆ. ಈ ಬ್ಲಾಸ್ಟಿಂಗಿಗೆಲ್ಲ ನಿಂತು ಹೋಗ್ತದೆ. ಅಟ್ಯಾಚನೆ ಫಾರೆಸ್ಟ್ ಸರ್ವೆ ನಂಬರ್ ಐತಿ. ಇಲ್ಲೆಲ್ಲ ನವಿರುಗಳು ಎಲ್ಲ ಬಂದು ಈ ಮರದಾಗೆ, ಗಿಡದಾಗ ಎಲ್ಲ ಗುಡ್ಡದ ಮೇಲೆ ಇರ್ತವೆ. ಬ್ಲಾಸ್ಟಿಂಗ್ ಆದ್ರೆ ಎಷ್ಟೋ ಈ ನವಿರುಗಳು ಸತ್ತೋಗಿದಾವೆ, ಕೋತಿಗಳು ಅವೆಲ್ಲ ಇದಾವೆ. ಅದನ್ನ ಯಾರು ಕ್ರಮ ತಗೊಳೋದಿಲ್ಲ. ತಿರ್ಗಾ ಊರಿಂದು ಹತ್ರ ಬರೇ ನೀರಿನ ಟ್ಯಾಂಕಿ 100 ಮೀಟರ್ ಐತೆ. ಸ್ಕೂಲು ಒಂದು 150 ಮೀಟರ್ ಆಗೈತೆ. ಈ ಸವಂಡಿಗೆ ಅಲ್ಲಿ ಏನ್ ಮಾಡಿದ್ರು ಇದು ಸವಂಡಿ ಪಾಠ ಕೇಳಕ್ ಆಗ್ತಿಲ್ಲ. ಮನೆಗಳು 100 ಮೀಟರ್ ಅಂತರದಲ್ಲೇ ಇದಾವೆ. ಜಮೀನು ಬರೀ ಅಟ್ಯಾಚ್. ಈ ಸರ್ವೆ ನಂಬರ್ ರೈತರು ಏನು ಬೆಳೆಯಕ್ಕಾಗಲ್ಲ. ಈ ಧೂಳು ಹೋಯ್ತು ಅಂದ್ರೆ ಏನು ಬೆಳೆಯಕ್ಕಾಗಲ್ಲ. ಬಹಳ ಜೀವ ಬೆದರಿಕೈತೆ. ಆಗ್ಲೇ ಒಂದ್ಸಾರಿ ಬಂದಿತ್ತು ಕಲ್ಲು ಮನೆ ಮುಂದಕ್ಕೆ ಬಿದ್ದಿತ್ತು ಸರ್. ಹುಡುಗ್ರೆಲ್ಲ ಇದಾವೆ, 4 ಸಣ್ಣ ಸಣ್ಣ ಹುಡುಗ್ರೆ ಇದೆ. ಮನೆ ಮುಂದೆ ಜಮೀನು ಐತೆ ನನಗೆ. ಆ ಜಮೀನಾಗೆ ಏನು ಬೆಳೆಯಲ್ಲ ಸರ್. ಧೂಳು ಬಂದು ಬಿದ್ದು ಬಿಟ್ರೆ ಏನು ಬೆಳೆಯಲ್ಲ. ನಾವು ಇರೋದೇ ಒಂದು ಸ್ವಲ್ಪ ಜಮೀನು. ಆ ನೀರಿನ ಟ್ಯಾಂಕ್ ಹತ್ರ ಐತೆ, ಅದ್ರಕ್ಕೆ ಬಂದು ಧೂಳು ಬೀಳ್ತೈತೆ. ಊಟ ಮಾಡ್ಬೇಕಾದ್ರೆ ಎಲ್ಲ ನಾವು ಬ್ಲಾಸ್ಟ್ ಆಗಿಬಿಟ್ರೆ ಮನೆ ತುಂಬ್ಕೊಂಡು ಬಿಡ್ತೈತೆ. ಊಟದಾಗೆಲ್ಲ ಅದೇ ಧೂಳೆ ಬರ್ತೈತೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಕಾಟಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಾಟಪ್ಪ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನಾಗ್ತಿದೆ ನಿಮಗೆ ಸಮಸ್ಯೆ ಅದರಿಂದ? ಅದರಲ್ಲಿದ್ದ ಅದರದ್ದು ಸವಂಡು, ಬ್ಲಾಸ್ಟಿಂಗ್ ಸವಂಡು ತಿರ್ಗಾ ಈಗ ಮೊದಲೇ ಹೇಳಿ, ನಿಮ್ಮ ಊರಲ್ಲೇ ಅದು ಬ್ಲಾಸ್ಟಿಂಗ್ ನಡೀತಾ ಇದೆಯಾ, ಗಣಿಗಾರಿಕೆ ನಡೀತಾ ಇದೆಯಾ, ಅಥವಾ ನಿಮ್ಮ ಊರಿಂದ ಸ್ವಲ್ಪ ದೂರದಲ್ಲಿದೆಯಾ? ಎಷ್ಟು ದೂರ ಇದೆ? ಅಲ್ಲ ಸರ್, ಬಂಡೇಟಿಲಿದ್ದ ಒಂದು ಮನೆಗಳು ಈಗ ನೀರಿನ ಟ್ಯಾಂಕಿ 100 ಮೀಟರ್ ಇದೆ ಸರ್. ಸ್ಕೂಲು ಒಂದು 150 ಮೀಟರ್ ಅಲ್ಲಿ ಇದೆ ಸರ್. ಜಮೀನುಗಳು, ರೈತರ ಜಮೀನುಗಳು ಅಟ್ಯಾಚ್ ಇದೆ ಸರ್.
ಈ ತಿರ್ಗ ಇವು ಸಾವಣಿಗೆ ಇಲ್ಲ ಓಲ್ ಕರೀತಾ ಇದಾರಲ್ಲ ಬ್ಲಾಸ್ಟಿಗೆ ಅಲ್ಲಿ ಸ್ಕೂಲಾಗೆ ಒಂದು ಪಾಠ ಕೇಳಕ್ಕಾಗಲ್ಲ ಆ ತರ ಐತೆ ಸ್ಕೂಲ್ ಆ ತರ ಇದೆ ಸರ್. ತಿರ್ಗಾ ಅದು ಇದು ಎಲ್ಲ ಬ್ಲಾಸ್ಟ್ ಆಯ್ತು ನೀರಿನ ಟ್ಯಾಂಕ್ ಹತ್ರ ಇರ್ಲಿಲ್ಲ ಅದ್ರಕ್ಕೆ ಹೋಗಿ ಧೂಳು ಹೋಗಿ ಅದು ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿ ಸಾರ್ವಜನಿಕರು ಬಹಳ ತೊಂದರೆ ಆಗ್ತಾರೆ ಅದು. ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀಳ್ತದ ಅದು. ಇಷ್ಟಿದೆ ಅಂತ ಇದಕ್ಕೆ ಬಹಳ ಅಂದ್ರೆ ಬಹಳ ಸಾರ್ವಜನಿಕರಿಗೆ ಬಹಳ ತೊಂದರೆ. ನಾವು DC ಹೋಗಿದ್ವಿ ಸರ್, DC ಹೋಗಿ ಹಿಂದೆಲ್ಲ ನಾವು ಧರಣಿ ಕೂತ್ ಬಂದಿದ್ವಿ. ತಿರ್ಗಾ ಇವ್ದು ಯಾರು ಗಣಿ ಮತ್ತು ಭೂ ವಿಜ್ಞಾನ ಹೋಗ್ಲಿಕ್ಕೆ ಅದಕ್ಕೂ ಅರ್ಜಿ ಹಾಕಿ ಕೊಟ್ಟು ಬಂದವರು ಯಾರು ಕ್ರಮ ತಗೊಂಡಿಲ್ಲ, ತಿರ್ಗಾ ಮತ್ತೆ ಕೊಡ್ತಾ ಇದಾರೆ. ಏನಂದ್ರೆ ಅರ್ಜಿಗೆ ಬೆಲೆ ಇಲ್ಲ ಸರ್ ಅಲ್ಲಿ. ಅಲ್ಲ ಸ್ಟೋನ್ ಕ್ರಷರ್ ನಡೆಸಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರಂತೆ, ಆದ್ರೂ ನಡೆಸ್ತಾ ಇದಾರಲ್ಲ ಇವರು. ಅಲ್ಲ ಸರ್, ಈ ಕಡೆ ಒಂದು ಹಳೇದಿತ್ತಲ್ಲ ನಿಲ್ಸಿದ್ರ ಸರ್ ಇಲ್ಲಿ, ಈ ಕಡೆ ಮುಂದ್ಗಡೆ ಅದೇ ಜಾಗದಲ್ಲಿ ಒಂದು ಹಳೆ ಸ್ಟೋನ್ ಕ್ರಷರು ಅದು ನಿಲ್ಸಿದ್ರ ಸರ್ ಜಿಲ್ಲಾಧಿಕಾರಿಗಳು. ವಾ, ಜಿಲ್ಲಾಧಿಕಾರಿಗಳು ಹೇಳಿದ್ದನ್ನ ನಿಲ್ಸಿದ್ದಾರೆ, ಇನ್ನು ಬೇರೆದು ಶುರು ಹಚ್ಕೊಂಡಿದ್ದಾರೆ ಮತ್ತೆ ಇವಾಗ ಅದೇ ಜಾಗದಲ್ಲಿ ಬ್ಲಾಸ್ಟಿಂಗಿಗೆ ಅನುಮತಿ ಕೊಟ್ಟಿದ್ದಾರೆ ಅಲ್ಲಿ. ಯಾರು ಕೊಟ್ಟಿರೋದು ಅನುಮತಿನ? ಮತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೊಡ್ಬೇಡ್ರಿ ಅಂತ ಹೇಳಿದ್ವಿ ನಾವು. ಎಲ್ಲ ಊರ್ ಗ್ರಾಮಸ್ಥರಲ್ಲಿ ಹೋಗಿ ಕೊಟ್ರು ಕಷ್ಟ ಗೊತ್ತಿಲ್ವಂತ, ಆ ಇಲಾಖೆಯವರಿಗೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಿಲ್ವಂತ ಅವ್ರಿಗೆ. ಅಲ್ಲ ಸರ್, ಸರಿಯಾಗಿ ಬಂದ್ರೆ ತಹಸೀಲ್ದಾರ್ ಆಯ್ತು ಯಾರ ಬಂದು ಸ್ಪಾಟಿಗೆ ಬಂದದ್ದ ಸುಮ್ಮನೆ ಹಂಗೆ ಅಲ್ಲೇ ಕುಂತ್ಕೊಳ್ಳೋದು ಇದ್ ಮಾಡ್ತಾರ ಸ್ಪಾಟಿಗೆ ಇದ್ ಮಾಡೋದು. ಅಲ್ಲೇ ಅದ್ ಹತ್ರ ಏನೈತೆ ಸಾರ್ವಜನಿಕ ಮನೆಗಳು ಹತ್ರ ಇದಾವ ಸರ್ ಅಲ್ಲಿ, ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ರ ಎಷ್ಟು ನಿಯರ್ ಆಗಿದೆ ಅಂದ್ರೂ ಪ್ರಾಬ್ಲಮ್. ಅರ್ಜಿ ಕೊಟ್ರೆ ಅದಕ್ಕೆ ಅರ್ಜಿಗೆ ಬೆಲೆ ಇಲ್ಲ ಸರ್ ಅಲ್ಲಿ. ಅರ್ಜಿಗಳು ಏನೇನು ಲೆಕ್ಕ ಇಲ್ಲ. ನಾವು ಏನು ತಹಸೀಲ್ದಾರಿಗೆ ಕೊಟ್ಟಿದ್ವಿ, ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ವಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವಿ. ಆದ್ರೂ ನಾವು ಅದು ಆಯ್ತು ನಮ್ಮ ಹತ್ರ ಅಕ್ಲೈಜ್ಮೆಂಟ್ ಹಂಗೆ ಇದೆ ಸರ್. ಆದ್ರೆ ಅದು ಕ್ರಮನೇ ತಗೊಂಡಿಲ್ಲ ಮತ್ತೆ ಯಾರು ನಮ್ಗೆ ಇದು ರಕ್ಷಣೆ ಕೊಡ್ತಾರೆ ನಿಜ ಗ್ರಾಮಕ್ಕೆ? ಹೌದು. ಯಾರ ಹತ್ರ ನಾವು ಹೋಗಿ ಕೇಳ್ಬೇಕು ರಕ್ಷಣೆ? ಯಾರು ನಿಮ್ ಶಾಸಕರು ಯಾರು? ರಘುಮೂರ್ತಿ ಸರ್ ಅವರು. ಅವ್ರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಈ ವಿಚಾರನ? ಎಲ್ಲ ಸರ್, ನಾವು ಹೋಗಿಲ್ಲ ಅಲ್ಲಿ. ನಾವೇನ್ ಮಾಡಿದ್ವಿ ಈ ಕಡೆನೆ ಜಿಲ್ಲಾಧಿಕಾರಿಗಳೇ ಗೊತ್ತಿದೆ, ನಾವು ಕೇಳಕ್ ಹೋಗಿಲ್ಲ ಸರ್, ಗ್ರಾಮಸ್ಥರ ಹೋಗಿಲ್ಲ. ಹೋಗಿ ಅವ್ರು ಎಷ್ಟೋ ಸಲ ತಿಳಿಸಿ ಗೊತ್ತೈತೆ ಅವ್ರಿಗೆಲ್ಲ ಅಡ್ಡಾಡ್ತಾ ಇದಾರೆ, ಆದ್ರೂ ಏನು ನಾವು ಇದಾಕೊಂಡಿಲ್ಲ. ಈ ತರ ನಮ್ ಜಿಲ್ಲಾಧಿಕಾರಿಗಳೇ ನಮ್ಗೆ ಏನಿದ್ರು ರಕ್ಷಣೆ ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳೇ ಬಂದು ಸ್ಪಾಟಿಗೆ ಬರ್ಬೇಕು ಸರ್. ಅದೇ ಒಂದು ನಿಮಗೆ ಕುಡಿಯೋಕೆ ನೀರಿನ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಜೊತೆಗೆ ಸ್ಕೂಲ್ಗಳ ಮೇಲೆ ಕಲ್ಲು ಬೀಳ್ತಾ ಇದೆ, ಜೊತೆಗೆ ಮನೆ ಗೋಡೆ ಬೆರಕು ಬೀಳ್ತಾ ಇದೆ, ಬೆಳೆ ಹಾನಿ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಇದಾವೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪ. ಸ್ಪಾಟಿಗೆ ಬಂದಿಲ್ಲ ಸರ್, ನಾವು ಅಷ್ಟೇ ಅರ್ಜಿ ಕೊಟ್ಟು ಬಂದು ಇದುವರೆಗೂ ಸ್ಪಾಟಿಗೆ ಬಂದಿಲ್ಲ ಅವ್ರು, ಯಾರು ಬಂದು ತನಿಖೆನೇ ಇದು ಮಾಡಿಲ್ಲ. ಕಡಪ ಅವ್ರಿಗೆ ಗಣಿಗಾರಿಕೆ ನಡೆಸ್ತಾ ಇದಾರಲ್ಲ, ಅವ್ರು ಯಾರು? ಅವರು ಕೇರಳದವ್ರು ಸರ್. ಅವರು ಕೇರಳದವರು. ಕೇರಳದವ್ರು ಸರ್ ಅವರು. ಸೊ ನೀವೆಲ್ಲ ಈಗ ಹೋಗಿದ್ರಲ್ಲ, ನಿಮ್ಗೆಲ್ಲ ಆವಾಜ್ ಹಾಕಿದ್ರಂತೆ ಅವರು? ಎಲ್ಲ ಒಬ್ಬರು ಯಾರವರು ಲೇಬರ್ಗಳು ಒಬ್ಬ ದಪ್ಪನ ನಿರ್ದೇಶಕರೇ ಇಲ್ಲಿ ವಿಡಿಯೋ ಮಾಡ್ಬೇಡ್ರಿ ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ನಾವು ಅವ್ರ ಹತ್ರ ಯಾಕೆ ಜಗಳ ತಗೋಣಸ, ನಮ್ದು ಏನೋ ಚಾನಲ್ ಹೋಗೋರಂತ ಮಾತಾಡಿ ಬಂದಿವ ಸರ್ ಅಷ್ಟೇ. ಅವ್ರ ಹತ್ರ ನಾವು ಜಗಳ ಮಾಡ್ಕೊಳಕ್ ಯಾಕೆ ಹೋಗ್ಬೇಕು? ಹೌದಾ ಸರ್? ನಾವು ಕಾನೂನು ಪ್ರಕಾರ ಕೇಳೋಣ. ಸರಿ ಸರ್, ಸರಿ ಕಾಟಪ್ಪ ಅವರೇ, ನಾವು ಕೂಡ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಹಿಂದೆ ಅದು ಫಾರೆಸ್ಟ್, ಅದು ಹಿಂದೆ 2000 ಹಿಂದೆ ಎಲ್ಲ ಹಿಂದೆ ಪಾಣಿ ಹಿಂದೆ ಎಲ್ಲ ಫಾರೆಸ್ಟ್, ಅದು ಕಾಡು ಅದು ಅರಣ್ಯ ಇಲಾಖೆ ಅಂತ. ಇದು ಅದು ಸರ್ಕಾರಿ ಹುಲ್ಲು ಬನ್ನಿ ಫಾರೆಸ್ಟ್ ಅಂತ ಇತ್ತು ಸರ್ವೆ ನಂಬರ್ನಾಗ ಹಿಂದೆ 2000 ಹಿಂದೆ ಏನಿದಾವೋ. ಸರಿ 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 ಸರಿ. ಆಮೇಲೆ ಇವಾಗ 2000 ಸರ್ಕಾರಿ ಹುಲ್ಲು ಬನ್ನಿ ಅಂತ ಮಾಡ್ಕೊಂಡಿದ್ದಾರೆ. ಓಕೆ ಕಾಟಪ್ಪ, ನಾವು ಈ ವಿಚಾರವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.